ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಧವರ್. ಆತ್ಮೀಯರೇ, ಈಗಾಗಲೇ ನೀವು ವೈಭವ್ ಸೂರ್ಯವಂಶ ಬಗ್ಗೆ ಸಾಕಷ್ಟು ಜನ ಮಾತನಾಡೋದು, ಅವ್ರನ್ನ ಟೀಮ್ ತೆಗೆದುಕೊಳ್ಬೇಕಾಗಿತ್ತು ಅನ್ನೋಂಥ ಅಭಿಪ್ರಾಯ ವ್ಯಕ್ತಪಡಿಸೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೂ ಈಗ ನಿಮ್ಗೆ ಗೊತ್ತದ ಐರ್ಲೆಂಡ್ ಎದುರು ಅವ್ರನ್ನ ತೊಗೊಳ್ಳಾರ್ದ ಯಾವ ರೀತಿಯಾಗಿ ಸೋಯ್ತು ಅನ್ನುವಂಥದ್ದು. ಅದರ ಬಗ್ಗೆ ಯಾವುದೇ ಪಾಶ್ಚಾತ್ಯಾಪ ಗಂಭೀರ್ ಅವ್ರಿಗಾಗಲಿ ಅಜಿತ್ ಅಗರ್ಕರ್ ಅವ್ರಿಗಾಗಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದರೊಳಗೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರಿಗೆ ಒಂದು ರೀತಿ ಏನೋ ಪೂರ್ವಾಗ್ರಹ ಪೀಡಿತ ಭಾವನೆ ಅದನ್ನು ಅವರಲ್ಲಿ ಅನ್ನುವಂಥದ್ದು. ಏನದು ಭಾವನೆ? ಐರ್ಲೆಂಡ್ದಲ್ಲಿ ಸೋತರು, ಅದು ವರ್ಲ್ಡ್ ಚಾಂಪಿಯನ್ಸ್. ಪೈಲ ಸೋತಾಗೇನೂ ಇರ್ಬೋದು ಬಿಡಪ್ಪ, ಅಕಲ್ಪ ಆಗಿರ್ಬೋದು ಅಂತ ತಿಳ್ಕೊಬೋದು. ಅದು ಎರಡನೇದ್ರಲ್ಲಿ ಸೋತರು ಒಂದರಲ್ಲೇ ಸೋಲ ಗೆಲ್ಲುವ ಚಾತುರ್ಯ ಪಡೀಲಿಲ್ಲ ಅನ್ನುವಂಥದ್ದು. ಅದೇ ಕಾಲಕ್ಕೆ ಒಂದಷ್ಟು ಅದ್ರ ಮೇಲೆ ಡೆಫಿನೇಷನ್ಗಳು ಬಂದು ಈ ಸೋಲಿಗೆ ಈ ಒಬ್ಬ ನಮ್ಮ ವೈಭವ್ ಅಯ್ಯರ್ ಅವನು ತೆಗೆದುಕೊಳ್ಳಾರದೇ ಇರ್ಬೋದು ಅಂದರೂ ಸಹಿತ ಇದರಲ್ಲೇ ನಿಮ್ಗೆ ಗೊತ್ತದ ಹಿಂದಿನ ಕ್ಯಾಪ್ಟನ್ ಚೇಂಜ್ ಮಾಡಿ ಶ್ರೇಯಸ್ ಮಾಡಿದರು, ಅವ್ರನ್ನ ತಗೊಳ್ಳಿಲ್ಲ ಅನ್ನುವಂಥ ಮಾತನ್ನು ನಮ್ಮ ಯಾದವ್ ಅವರು, ಸೂರ್ಯಕುಮಾರ್ ಯಾದವ್ ಅವ್ರನ್ನ ತಗೊಳ್ಳಿಲ್ಲ, ಪಾಂಡ್ಯ ಅವ್ರನ್ನ ತಗೊಳ್ಳಿಲ್ಲ, ಅನುಭವ ಅವ್ರನ್ನ ತಗೊಳ್ಳಿಲ್ಲ, ಅದಕ್ಕೆ ಸೋತರು ಅನ್ನೋಂಥ ಮಾತುಗಳು ಜೊತೆಗೆ ಒಂದಿಷ್ಟು ಕಾರಣ ಹುಡುಕಿದ್ರು ಒಂದಿದ್ರಾಗೆ. ಅದರ ರೀತಿ ಎರಡನೇದು ಸೋತು, ಎರಡನೇದ್ರಲ್ಲಿ ಇದೇ ಮಾತು ಬಂತು. ಅದ್ರ ಜೊತೆಗೆ ಒಂದು ಅವಕಾಶ ಯಾಕೆ ಕೊಡಬಾರ್ದಾಗಿತ್ತಪ್ಪ ಶ್ರೇಯಸ್ ನಮ್ಮ ಅಯ್ಯರ್ ಅವರು ನಮ್ಮ ವೈಭವ್ ಸೂರ್ಯವಂಶ ಅವರಿಗೆ ಅನ್ನುವಂಥ ಮಾತು ಇನ್ನೂ ಜೋರು ಹಿಡಿದು ಇಷ್ಟೆಲ್ಲ ನಡೆದಿದ್ರು. ಗಂಭೀರ ಅವರು ಸಹಿತ ಅಷ್ಟು ಗಂಭೀರವಾಗಿ ಮಾತಾಡಲಿಲ್ಲ ವೈಭವ್ರ ಬಗ್ಗೆ ಆಗಿರ್ಬೋದು, ಅದರ ತಮ್ಮ ಟೀಮ್ ಎಲ್ಲಿ ಸೋತು ಅನ್ನೋದಾಗಿರ್ಬೋದು. ಯಾಕಂತಂದ್ರೆ ಒಂದು ಮಾತನ್ನು ನಾವು ಗಮನಿಸಬೇಕಾದ ಗಂಭೀರ ಅವರ ಆಲೋಚನೆ ಏನಪ್ಪ ಅಂತಂದ್ರೆ ಸ್ಟಾರ್ ಪ್ಲೇಯರ್ನ ತಯಾರು ಮಾಡಬಾರ್ದು ಅನ್ನುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸ್ಟಾರ್ ಪ್ಲೇಯರ್ಗಳು ಆಟದ ಹೊಸ ಆಟಗಾರರಿಗೆ ಅಡ್ಡಗೋಡೆ ಆಗ್ತಾರೆ ಅನ್ನುವಂಥ ಒಂದು ಮನೋವೃತ್ತಿಯವರು ಇದ್ದಾರ ಅಂತೇಳಿ ನಾವೀಗಾಗಲೇ ಭಾಳ ಸಲ ಇದನ್ನು ಗಮನಿಸಿದ್ದೀವಿ. ಅವ್ರಿಗೊಂದು ರೀತಿ ಸ್ಟಾರ್ ಪ್ಲೇಯರ್ ಬಗ್ಗೆ ಒಂದು ಪೂರ್ವಾಗ್ರಹ ಪೀಡಿತ ಭಾವನೆ ಇರ್ಬೋದು. ಹೌದು, ಅದು ಸರಿನೇ ಇಲ್ಲ ಅಂತಲ್ಲ. ಒಬ್ಬ ವ್ಯಕ್ತಿಯನ್ನು ನಾವು ಅತಿಯಾಗಿ ನಂಬಿಕೊಳ್ಳೋದ್ರಲ್ಲಿ ಆಗ್ತಿಲ್ಲ ಅನ್ನೋದು ಒಂದು ಅಂಥವ್ರಿಗೆ ಒಪ್ಪು ನಾವು ಮಾತನ್ನು. ಆದರೆ ಅದರಿಂದ ನಿಜವಾದ ಪ್ರತಿಭಾವಂತರಿಗೆ ಅವಕಾಶ ಸಿಗಬೇಕು ಅನ್ನೋದು ಭಾಳ ಮುಖ್ಯ ಅದ. ಆ ನೆಲೆಯಲ್ಲಿ ನೋಡಿದಾಗ ಸಚಿನ್ ಅವ್ರಿಗೆ ಮೇಲೆ ಕೊಟ್ಟಿದ್ದಕ್ಕೆ ಅವರಲ್ಲಿರೋ ಪ್ರತಿಭೆ ರೀ, ಹಾರ್ಡ್ ವರ್ಕ ಸಚಿನ್ ಅವ್ರಿಗೆ ಸಿಕ್ಕಿದ್ದು, ಗಂಗೂಲಿ ಅವ್ರಿಗೆ ಸಹಿತ ಅದೇ ರೀತಿಯಾಗಿದ್ದು. ಹೌದು, ಗವಾಸ್ಕರ್ ಅವ್ರು ಬೆಳೆದಿದ್ರು, ಅವ್ರದ್ದು ಲಾಬಿ ನಡೆಸ್ತಾ ಇದ್ರು, ಕಪಿಲ್ ದೇವ್ ಲಾಬಿ ನಡೆಸ್ತಾ ಇದ್ರು ಅಂತ ಏನೋ ಅನ್ಬೋದು ನಾವು ಇವತ್ತು. ಆದರೆ ಅವ್ರು ಮೆರಿಟ್ ಇದ್ದಾಗ ಅವ್ರು ಬಿಡೋದು ಹೇಗಂತ ವೈಭವ್ ಸೂರ್ಯವಂಶದ ನೋಡಿದ್ವಿ ನಾವು ಆಟ. ಒಂದಲ್ಲ ಎರಡಲ್ಲ 19 ಒಳಗಿನವ್ರು ಆಡೋದ್ರಲ್ಲಿ ನೋಡಿದ್ದೀವಿ. 7 ಶತಕ ನೋಡಿದಾರ ಒಳಗೆ ಇಂಟರ್ನ್ಯಾಷನಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲೇ. ಅದೇ ಕಾಲಕ್ಕೆ IPLದಲ್ಲಂತೂ ಆರೆಂಜ್ ಕ್ಯಾಪ್ ತೊಗೊಳ್ಳೋಂಥ ಹುಡುಗರು ಇವರು. ಬಾಲ್ ಇರೋದು ಬಿಡಿದಾಗ ಇರುವಂಥದ್ದು, ಅದಕ್ಕಿರುವಂಥ ಟೆಕ್ನಿಕ್ ಹೀಗೆಲ್ಲ ಡೆವಲಪ್ ಆದಂಥವ್ರು. ಅವ್ರನ್ನ ತೊಗೊಳ್ಳೋದು ಅವಶ್ಯತ್ತು ಅಂತೇಳಿ. ಈಗ ನೋಡ್ರಿ, ಹೋದ್ರು ಐರ್ಲೆಂಡ್ ಆಯಿತು, ಸೋತರು, ಬಂದರು. ಈಗ ನಿನ್ನೆ ನಡೆದಂತಹ ಇಂಗ್ಲೆಂಡ್ ವಿರುದ್ಧ ಮ್ಯಾಚಲ್ಲೂ ತೊಗೊಂಡಿಲ್ಲ ಅವ್ರನ್ನ. ಯಾಕಂತೇಳಿ ಹೋಗಲಿ ಬಿಡಪ್ಪ, ಆರಂಭದಲ್ಲಿ ಚೆನ್ನಾಗಿ ಆಡಿದ್ರ ಸ್ಯಾಮ್ಸನ್ ಅಥವಾ ಅವ್ರ ಜೊತೆಗಿದ್ದಂಥವ್ರು ಇನ್ನೊಬ್ಬ ಕಿಶನ್, ಇಲ್ಲ ಅವ್ರು ಚೆನ್ನಾಗಿ ಆಡಲಿಲ್ಲ. 15 ರನ್ ಆಗೋದ್ರಲ್ಲಿ ಔಟ್ ಆಗಿ ಹೋಗ್ಬಿಟ್ರು. ಕಿಶನ್ ಅವ್ರನ್ನಾಗಿರ್ಬೋದು, ಸ್ಯಾಮ್ಸನ್ ಅವ್ರನ್ನಾಗಿರ್ಬೋದು, ಹೌದು ಅನುಭವಿಸ್ತರು, ಹಿರಿಯರು, ಇಡೋಳದು ಒಳ್ಳೆಯದು ಇಲ್ಲ ಅಂತಲ್ಲ. ಆದರೆ ಅವ್ರಿಗಿಂತಲೂ ಅವ್ರ ಮೀರಿದಂಥ ಒಂದು ಪ್ರತಿಭೆಯಲ್ಲಿದ್ದಾಗ ಅವ್ರಿಗೆ ಅವಕಾಶ ಕೊಡೋದು ಅನ್ಯಾಯ ಮಾಡಿದಂಗಲ್ಲೇನು. ಇನ್ನು ಸಣ್ಣ ವಯಸ್ಸಿನವ್ರು ತಿಳ್ಕೊಂಡು ಸಚಿನ್ ಅವ್ರಿಗೆ ಅವಕಾಶನ ಕೊಡೋದು ಹೋಗಿದ್ರು. 16 ವರ್ಷದಾಗ ನಮ್ಮ ಸಚಿನ್ ಸಿಗ್ತಾ ಇದ್ದಾನ, ಸಚಿನ್ ದೊಡ್ಡ ಆಟಗಾರ ಸಿಗ್ತಾ ಇದ್ದ ಅನ್ನೋದು ಇವತ್ತು ದೊಡ್ಡ ಮತ್ತೊಂದು ಪ್ರಶ್ನೆ ಉಳ್ಳೋದು. ವಯಸ್ಸಲ್ಲ, ವಯಸ್ಸಿಗಿಂತ ಮುಖ್ಯ ನೋಡ್ಬೇಕಾದ್ರಲ್ಲಿ ಪ್ರತಿಭೆ, ಹಾರ್ಡ್ ವರ್ಕ್ ಯಾವ ರೀತಿ ಅದ ಅನ್ನೋಂಥದ್ದು. ಅದೆಲ್ಲ ನೋಡಿದಾಗ ಎಲ್ಲ ಇರುವ ಪ್ರಸ್ತುತ ಆಟಗಾರರಲ್ಲೇ ಭಾರತೀಯ ಆಟಗಾರರಲ್ಲಿ ಅಷ್ಟೆಲ್ಲ ಹೊರದೇಶಗಳ ಆಟಗಾರರಲ್ಲಿ ಸಹಿತ ಒಳ್ಳೆಯ ಇಮ್ಯಾಜಿನ್ ಅಥವಾ ಒಳ್ಳೆಯ ಇಮೇಜ್ ಒಳಗಿಂದ ಇಮೇಜ್ ಬೆಳೆಸ್ಕೊಂಡವ್ರು ಯಾರಂದ್ರೆ ಅವರು ವೈಭವ್ ಸೂರ್ಯವಂಶಿ.
ಹೀಗಾಗಿ ಅವ್ರಿಗೆ ಅವಕಾಶ ಸಿಗಬೇಕಾಗಿತ್ತು. ನಿನ್ನೂ ಸಿಗಲಿಲ್ಲ ಇಂಗ್ಲೆಂಡ್ ವಿರುದ್ಧ. ಮುಂದೆ ಸಿಗ್ತದೆ ಗ್ಯಾರಂಟಿ. ನಿನ್ನೇನೋ ಮಳೆಯಿಂದ ರದ್ದಾಯಿತು. ಸಪೋಸ್ ಏನಾದರೂ ಅವ್ರು ಆಡೋದಕ್ಕೆ ಸಿಕ್ಕಿದ್ರೆ ಒಳ್ಳೆ ಆಟ ಆಡಿದಾರ, 160 ಬದಲು ಹೊಡೆದಿದ್ದಾರೆ, ಒಪ್ಪುವ ಮಾತನ್ನು. ಆದ್ರೆ ಇಲ್ಲೇ ಗೆಲ್ತಿದ್ರು ಸೋಲ್ತಿದ್ರು, ಮಳೆಯಿಂದ ರದ್ದಾಗಿದೆ, ಆ ಮಾತು ಬೇರೆ. ಆದರೂ ಒಂದೇಳಿ ಸೋತಿದ್ರೆ, ಏಕೆಂತಂದ್ರೆ ಈಗಿರುವ ಆಟಗಾರರಲ್ಲೇನ ಇವತ್ತು ನೋಡ್ರಿ, ಅಲ್ಲೇ ಇಂಗ್ಲೆಂಡ್ದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಏನಪ್ಪ ಅಂತಂದ್ರೆ ಐರ್ಲೆಂಡ್ದಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ನೋಡ್ರಿ ಎಲ್ಲಿ ಹೋದ್ರೆಲ್ಲ ವೈಭವನ್ನು ಅಲ್ಲಿ ಪ್ರೇಕ್ಷಕರು ಕೊಡ್ತಾ ಇದ್ದಾರೆ ಮತ್ತು ಅವ್ರ ಆಟ ನೋಡ್ಬೇಕಂತ ಬಯಸ್ತಾ ಇದ್ದಾರೆ. ಹೀಗಿದ್ದಾಗ ಅವರನ್ನು ಬಿಟ್ಟು ಆಡಿಸುವಂಥದ್ದು ಗಂಭೀರ ಅವರು ಇಡುತ್ತಿರುವಂಥ ಹೆಜ್ಜೆ ಏನು ಅಂತ. ಒಂದೇ ಕಾರಣಕ್ಕೆ ಇಲ್ಲಪ್ಪ ನಾವು ಸ್ಟಾರ್ಗಳನ್ನು ಮಾಡೋಕ್ಕಿಂತಲೂ ಎಲ್ಲರೂ ಆಟ ಬೆಳೆಸ್ಬೇಕು. ಒಪ್ಪನೋ ಮಾತ್ರ ಬೆಳೆಸ್ರೆ ಬೇಡ ಅನ್ನೋದಿಲ್ಲ. ಆದರೆ ಒಬ್ಬ ಪ್ರತಿಭಾವಂತಿಗೆ, ಒಬ್ಬ ಹಾರ್ಡ್ ವರ್ಕರ್ಗೆ ಗೆಲ್ಲುವ ಸಾಧ್ಯತೆ ಇದ್ದಂಥ ಅವಕಾಶ ಮಾಡಿಕೊಡ್ಬೇಕಾಗಿದ್ದು ಕರ್ತವ್ಯಲ್ಲೇನು. ಇವು ಜೋರಾಗಿ ಪ್ರಶ್ನೆಗಳು ನಡೀತಾ ಇದ್ದಾವೆ, ಚರ್ಚೆಗಳು ನಡೀತಾ ಇದ್ದಾವೆ. ಯಾಕಂದ್ರೆ ಅದರಲ್ಲೂ ಮುಖ್ಯವಾಗಿ ಈ ಕ್ಯಾಪ್ಟನ್ ಅಯ್ಯರ್ ಅವರು ಫೇಲ್ಯೂರ್ ಆಗ್ತಾ ಇದ್ದಾರೆ ಅನೇಕ ಕಡೆಗಳಲ್ಲಿ. ಒಳ್ಳೆಯ ಆಟಗಾರರು, ಅವ್ರು ಬೇಡ ತಾನು ಹೇಳಿಲ್ಲ. ಅದೇ ರೀತಿಯಾಗಿ ಅಭಿಷೇಕ್ ಶರ್ಮಾರವರಾಗಿರ್ಬೋದು, ಅವರು ಚೆನ್ನಾಗಿ ಆಡಿದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಆಟ ಇವನು ಬರ್ಬೋದಾಗಿತ್ತಲ್ಲ. ವಾಷಿಂಗ್ಟನ್ ಸುಂದರ ಆಗಲಿ, ಇನ್ನೊಬ್ಬರನ್ನ ಯಾರು ಬದಿಗೆ ಸರಿಸಿ ತರ್ಬೋದಾಗಿತ್ತಲ್ಲ. ಅದು ಸಂಜು ಸ್ಯಾಮ್ಸನ್ ಅವ್ರನ್ನ ಆರಂಭದಲ್ಲೇ ಆಡಿಸ್ಬೇಕಂತೇನಿಲ್ಲ, 3-4ನೇ ಒಬ್ಬ ಆಟಗಾರರಾಗಿ ಕಳಿಸ್ಬೋದಿತ್ತಲ್ಲ ಅವ್ರಿಗೆ. ಇವ್ರು ಕೊಟ್ಟು ನೋಡ್ಬೇಕಲ್ಲ, ಅವಕಾಶ ಕೊಡಬೇಕಲ್ಲ. 1-2-3 ಮ್ಯಾಚ್ಗಳನ್ನ ಅವಕಾಶ ಕೊಟ್ರೆ ಅವ್ರು ತಮ್ಮ ಸಾಮರ್ಥ್ಯ ತೋರಿಸುವಂಥ ಒಂದು ಅವಕಾಶ ಕೊಟ್ಟರೆ ನಮಗೆ ಇನ್ನೊಬ್ಬರು ಸಚಿನ್ ಸಿಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಬ್ಬ ದೀರ್ಘಕಾಲೀನ ಆಟಗಾರ ಇರೋ ಮುಂದೆ ಅಥವಾ ಇನ್ನೊಬ್ಬ ವಿರಾಟ್ ಕೊಹ್ಲಿ ಆಗ್ಬೋದು. ಅದು ಅವರಲ್ಲಿ ಮೆರಿಟ. ಅದನ್ನು ತಪ್ಪಿಸುವಂಥ ಕೆಲಸ ಇದು ನಡೆದು ನೋಡಿದಾಗ ಇದು ಮೊದಲಿಂದು BCCIದಲ್ಲಿ ನಡ್ಕೊಂಡು ಬಂದಂಥ ಒಂದು ದರಿದ್ರ ಪದ್ಧತಿ ಅಂತ ಹೇಳಬೇಕಾಗಿದೆ. ಭಾಳಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ BCCI ಬದಲಾಗೆ, ಈ ಆಯ್ಕೆ ಸಮಿತಿ ಬದಲಾಗೆ ಇಲ್ಲೇ ಏನೇನು ಗೋಲ್ಮಾಲ್ ನಡೀತಾವ ಅನ್ನುವಂಥ ಮಾತನ್ನು. ಈಗಂತ ನಾವು ಕಣ್ಣಿಗೆ ಕಾಣುವಂಥ ಒಂದು ಸತ್ಯ, IPLದಲ್ಲಿ ಆರೆಂಜ್ ಕ್ಯಾಪ್ ಪಡೆದು ಹುಡುಗಾಟಲ್ಲ. ಒಳ್ಳೊಳ್ಳೆ ಜಗದ ಒಳ್ಳೊಳ್ಳೆ ಬಾಲರ್ಗಳ ಈ ಒಂದು IPLದಲ್ಲಿ ಭಾಗವಹಿಸಿದ್ದು ಸುಳ್ಳಲ್ಲ. ಅಂಥ ವೇಗದ ಬಾಲರನ್ನ, ಸ್ಪಿನ್ನರ್ ಅವ್ರನ್ನ ಎದುರಿಸಿ ಒಳ್ಳೆಯ ಆಟ ತೋರಿಸಿದಂತಹ ಈ ನಮ್ಮ ವೈಭವ್ ಸೂರ್ಯವಂಶವನ್ನು ಇಂಗ್ಲೆಂಡ್ ವಿರುದ್ಧದ ಪ್ರಥಮ ಮ್ಯಾಚ್ದಲ್ಲೇ ತೆಗೆದುಕೊಳ್ಬೇಕಾಗಿತ್ತು. ಅಲ್ಲಿಯೂ ತೆಗೆದುಕೊಂಡಿಲ್ಲ. ರನ್ ಏನೋ ಆಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ, ಬಂದದ ಒಪ್ಪನು. ಆದರೆ ಅವಕಾಶ ಹಾಕ್ಕೊಂಡಿಲ್ಲ. ಅವಕಾಶ ವಂಚಿತರನ್ನಾಗಿ ಯಾಕೆ ಮಾಡಿದರು? ಗಂಭೀರ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ಯಾಕಂದ್ರೆ ಒಬ್ಬ ಪ್ರತಿಭಾವಂತನ್ನು ಆಡಿಸ್ಲಿಕ್ಕೆ ಕೊಡೋದಿಲ್ಲ ಅಂದ್ರೆ ಅವ್ನ ಪ್ರತಿಭೆಗೆ ಹೊಡೆತ ಬಿದ್ದಂಗನ ಅಷ್ಟೇ ಅಲ್ಲ, ಅವ್ನು ನೀರು ಕೊಡೋದಕ್ಕೆ ಹೋಗೋದಕ್ಕೆ ತರೋದಕ್ಕೆ ಅಷ್ಟೇ ಇಟ್ಟರೆ ನಿಜವಾಗಿಯೂ ಆ ಪ್ರತಿಭೆಗೆ ಅಪಮಾನ ಮಾಡಿದಂಗೆ ಅನ್ನೋದು. ಅಪಮಾನಕ್ಕಿಂತ ಹೆಚ್ಚಿಗೆ ಈ ದೇಶಕ್ಕೊಬ್ಬ ಅತಿ ಯೋಗ್ಯವಾದ ಬ್ಯಾಟ್ಸ್ಮನ್ ಸಿಗುವಂಥ ಅವಕಾಶನ ಕಳೀತಾ ಇದ್ದಾರೆ ಎಲ್ಲರೂ ಕುಡ್ಕೊಂಡು ಅಂತೇಳಿ. ಈ ದಿಶೆಯಲ್ಲಿ ಇವತ್ತು BCCIನೂ ಭಾಳಷ್ಟು ಎಚ್ಚರಿಕೆಯಿಂದ ಇವ್ರ ಜೊತೆಗೆ ವ್ಯವಹರಿಸ್ಬೇಕಾಗ್ಯದ. ಯಾಕಂತಂದ್ರೆ ಯೋಗ್ಯರ ಅವಕಾಶ ಕೊಡಪ್ಪ, ಅವ್ರು ಆಡಲಿ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ಯದ. ಇದು ಮಾಡೋದು ಅದ್ರ ಧರ್ಮ ಹೌದು, ಕರ್ಮ ಹೌದು. ಅದನ್ನು ಮಾಡಿದಾಗ ಸಹಜವಾಗಿ ಒಂದು ಹೊಸ ವಿಚಾರ, ಹೊಸ ಆಟಗಾರ ಈ ದೇಶಕ್ಕೆ ಸಿಗುವ ಸಾಧ್ಯತೆಗಳಿದ್ದಾವೆ. ಎಲ್ಲರೂ ಇವತ್ತು ನೋಡ್ತಾ ಇರೋದು ಏನಪ್ಪ ಅಂತಂದ್ರೆ ಇಂಗ್ಲೆಂಡ್ನಲ್ಲೇ ವೈಭವ್ ಯಾವ ರೀತಿ ಆಡಬಲ್ಲ, ಅಥವಾ ಇಲ್ಲಿ ಆಡಿದ್ದೆಲ್ಲ ಸುಳ್ಳಾಗ್ಬೋದಾ, ಅಥವಾ ಇದಕ್ಕಿಂತ ಒಳ್ಳೆಯ ಆಟನೂ ಆಡ್ಬೋದಾ, ಇದಕ್ಕೆಲ್ಲನೂ ಅವಕಾಶ ಮಾಡಿಕೊಡ್ಬೇಕು. ಆ ಮಾಡಿಕೊಡುವಂಥ ಕೆಲಸ BCCI ನೆಕ್ಸ್ಟ್ ಮ್ಯಾಚ್ದಲ್ಲಿ ಅದನ್ನು ಮಾಡಲಿ. ಅದೇ ರೀತಿ ಗಂಭೀರ ಅವರು ಅನಗತ್ಯ ಒಂದು ಪೂರ್ವಾಗ್ರಹ ಪೀಡಿತ ವಿಚಾರಕ್ಕೆ ಬೇಡ ತೆಗೆದ್ರು ಪ್ರಯೋಗಾತ್ಮಕವಾಗಿ ಬದಲಾವಣೆ ನಮ್ಮ ವಿಚಾರ ಮಾಡ್ಕೋಬೇಕಾಗ್ತದೆ. ಸಂದರ್ಭಕ್ಕಾಗಿ ನಾವು ಹಳೆ ವಿಚಾರಕ್ಕೆ ಚೋತ್ ಬಿದ್ದೀವಪ್ಪ ಅಂತಂದ್ರೆ ಪ್ರತಿಭಾವಂತ ಆಟಗಾರ ಕಳ್ಕೊಳ್ಳೋ ಸಹಿತ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇದನ್ನು ನಿರಾಶೆಯಿಂದ ನಿಶ್ಚಿತವಾಗಿ ವೈಭವ್ ಸೂರ್ಯವಂಶಿಗೆ ಆಗ್ಯದ. ಅವರು ಆಡಬೇಕು ಮಾಡಬೇಕಂತ ಬಯಸ್ತು ಹುಡುಗರು. ಅವ್ರು ಕೊಟ್ಟಿದ್ದರೆ ಒಂದು ಅವಕಾಶ ಸಿಕ್ಕಿತ್ತಂದ್ರೆ ಅವ್ರಿಗೆ ಒಂದೆರಡು ನಿಶ್ಚಿತವಾಗಿಯೂ ಅಲ್ಲಿ ಅವ್ರು ಪ್ರತಿಭೆ ತೋರಿಸಿದ್ರೆ ಒಂದು ದೊಡ್ಡ ಪ್ರತಿಭಾವಂತ ಆಟಗಾರ ನಮಗೆ ಸಿಕ್ಕಂಗೆ ಆಗ್ತಿತ್ತು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ಏನೂ ಇರಲಿ ಮುಂದಿನ ಮ್ಯಾಚ್ದಲ್ಲಾದರೂ ಈ ವೈಭವ್ ಸೂರ್ಯವಂಶಿಗೆ ಒಂದು ಸ್ಥಾನ ಸಿಕ್ಕಿತ್ತೇನೋ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಪಾಂಡೆ ಅಂತ, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಸೂರ್ಯಕುಮಾರ್ ಯಾದವ್ ಅಂತ ಆಟಗಾರನ ಇಟ್ಕೊಳ್ಬೇಕಾಗಿತ್ತು. ಒಂದಿಷ್ಟೇನೋ ಫೇಲ್ಯೂರ್ ಆಗಿದ್ದರು, ಒಪ್ಪುನೋ ಮಾತನ್ನು. ಬಟ್ ಅವರಿದ್ದರೆ ಟೀಮಿಗೆ ಒಂದು ಆತ್ಮಬಲ ಬರ್ತಿತ್ತು, ಹೋರಾಟದ ಮನೋವೃತ್ತಿ ಬೆಳೀತಿತ್ತು ಅನ್ನುವಂಥದ್ದು ಭಾಳ ಜನ ಆಡ್ತಾ ಇದ್ದಾರೆ. ಅದು ಆ ರೀತಿ ಅದ ಅವರೆಲ್ಲ ವ್ಯಕ್ತಿತ್ವ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು H16 ನ್ಯೂಸ್ ಅರ್ಥ ದೇಶಿತರಾಮಿದು ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ
ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.